ನಮಸ್ಕಾರ. ನಮ್ಮ ಟಿವಿ ನೋಡ್ತಾ ಇರುವಂಥ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಅರ್ಪಿಸ್ತಾ ಇರುವಂಥ ಹಲೋ ಐಡಿಯಾ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಹಾಗೂ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಹಲೋ ಐಡಿಯಾ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಸತತ ಹಲವಾರು ಸಂಚಿಕೆಗಳಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆಗಳನ್ನು, ನಿಮ್ಮಲ್ಲಿರುವಂಥ ಪ್ರಶ್ನೆಗಳಿಗೆ ನುರಿತ ವೈದ್ಯರಿಂದ ಪರಿಹಾರಗಳನ್ನು ನೀಡ್ತಾ ಬಂದಿರುವಂಥ ಒಂದು ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ವೀಕ್ಷಕರೇ, ಆರೋಗ್ಯ ಎಂದಾಕ್ಷಣ ಸಾಕಷ್ಟು ಬಾರಿ ಸಾಮಾನ್ಯ ಜನರು ಅಂದ್ಕೊಳ್ಳುವಂಥದ್ದು ಕಿಡ್ನಿ ಆಗಿರ್ಬೋದು, ಹೃದಯ ಆಗಿರ್ಬೋದು, ಶ್ವಾಸಕೋಶ ಆಗಿರ್ಬೋದು ಅಥವಾ ಇನ್ನಿತರ ವಿಚಾರಗಳ ಬಗ್ಗೆ ಆರೋಗ್ಯ ಅಂದರೆ ಅಷ್ಟೇ ಅನ್ನುವಂಥ ವಿಚಾರ ಸರ್ವೇ ಸಾಮಾನ್ಯವಾಗಿ ಎಲ್ಲರ ಹತ್ರ ಇರುವಂಥದ್ದು. ಆದರೆ ಹಲ್ಲಿನ ಆರೋಗ್ಯ ಸರಿಯಾಗಿದ್ದರೆ ಒಬ್ಬ ವ್ಯಕ್ತಿ ಖಂಡಿತವಾಗಿ ಕೂಡ ಆರೋಗ್ಯಪೂರ್ಣವಾಗಿರುವಂಥ ಒಂದು ಜೀವನವನ್ನು ನಡೆಸಲಿಕ್ಕೆ ಸಾಧ್ಯತೆ ಇದೆ ಎನ್ನುವಂಥದ್ದು ಬಹಳಷ್ಟು ಮುಖ್ಯ. ಹಾಗಾಗಿ ಆರೋಗ್ಯ ಎಂದಾಕ್ಷಣ ಹಲ್ಲಿನ ಆರೋಗ್ಯಕ್ಕೂ ಕೂಡ ಹೆಚ್ಚಿನದಾದಂತಹ ಒಂದು ಒತ್ತನ್ನು ಕೊಡಬೇಕೆನ್ನುವಂಥ ವಿಚಾರ ಇದು ಇವತ್ತಿನ ಜಗತ್ತಿನಲ್ಲಿ ಎಲ್ಲರೂ ಕೂಡ ಗೊತ್ತಿರುವಂಥದ್ದು. ಹಾಗಾಗಿ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಹಲ್ಲಿನ ವಿಷಯದ ಕುರಿತು ಅಥವಾ ಅದಕ್ಕೆ ಇರುವಂತಹ ಟ್ರೀಟ್ಮೆಂಟ್ಗಳು, ಯಾವುದೆಲ್ಲ ಸಮಸ್ಯೆಗಳು ಬರ್ಬೋದು ಎನ್ನುವಂಥ ವಿಚಾರಗಳ ಬಗ್ಗೆ ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಸಾಮಾನ್ಯ ಜನರಿಗೆ ಇಂಥ ಒಂದು ನೇರ ಪ್ರಸಾರ ಕಾರ್ಯಕ್ರಮದಿಂದ ಅವರಲ್ಲಿರುವಂಥ ಒಂದು ಗೊಂದಲಗಳಿಗೆ, ಅವರಲ್ಲಿರುವಂಥ ಒಂದು ಪ್ರಶ್ನೆಗಳಿಗೆ ನುರಿತ ವೈದ್ಯರಿಂದ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತದೆ. ಇವತ್ತಿನ ಸಂಚಿಕೆಯಲ್ಲಿ ಪ್ರಮುಖವಾಗಿ ಮಕ್ಕಳಲ್ಲಿ ಇರುವಂತಹ ಒಂದು ಹಲ್ಲು ಏನಿದೆ, ಅದರ ಮಹತ್ವಗಳು ಏನು ಎನ್ನುವಂಥ ವಿಚಾರಗಳ ಬಗ್ಗೆ ನುರಿತ ವೈದ್ಯರು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಾ ಇದ್ದಾರೆ. ಅಂದಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಿಕ್ಕೆ ಬಂದಿರುವಂತಹ ಅತಿಥಿಗಳು ಡಾಕ್ಟರ್ ಕೆ ರೇಷ್ಮಾ ಪೈ ಕಾರ್ಯಕ್ರಮಕ್ಕೆ ಅವರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾನೆ. ವೆಲ್ಕಮ್ ಟು ದಿ ಶೋ. ವೀಕ್ಷಕರೇ, ಡಾಕ್ಟರ್ ಕೆ ರೇಷ್ಮಾ ಪೈ ಸಾಕಷ್ಟು ವರ್ಷಗಳಿಂದ ಇದೇ ಒಂದು ವಿಷಯಗಳಲ್ಲಿ ಸಾಕಷ್ಟು ಅಧ್ಯಯನಗಳನ್ನು ಮಾಡಿರುವವರು. BDS ಅನ್ನು, ಬ್ಯಾಚುಲರ್ ಆಫ್ ಡೆಂಟಲ್ ಸರ್ಜರಿ ಏನಿದೆ ಅದನ್ನು, ಅದರ ಜೊತೆಗೆ MDS ಅನ್ನು, ಮಾಸ್ಟರ್ ಆಫ್ ಡೆಂಟಲ್ ಸರ್ಜರಿಯನ್ನು AB ಶೆಟ್ಟಿ ಡೆಂಟಲ್ ಕಾಲೇಜ್ ಏನಿದೆ ಅಲ್ಲಿ ವ್ಯಾಸಂಗವನ್ನು ಮಾಡಿದ್ದಾರೆ. ಸಾಕಷ್ಟು ಇದೇ ಒಂದು ವಿಷಯಗಳಲ್ಲಿ ಹಲವಾರು ಅಧ್ಯಯನಗಳನ್ನು, ಸಾಕಷ್ಟು ಪತ್ರಿಕೆಗಳಲ್ಲಿ ಈ ಬಗ್ಗೆ ಪ್ರಬಂಧಗಳನ್ನು, ಸಾಕಷ್ಟು ಮಾಧ್ಯಮಗಳಲ್ಲಿ ಈ ಬಗ್ಗೆ ಏನೊಂದು ಕ್ರಮಗಳನ್ನು ಆಗಿರ್ಬೋದು ಅಥವಾ ಹೆಚ್ಚಿನದಾದಂಥ ಮಾಹಿತಿಯನ್ನು ನೀಡಿರುವಂಥ ನುರಿತ ವೈದ್ಯರು ಡಾಕ್ಟರ್ ಕೆ ರೇಷ್ಮಾ ಪೈ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿರುವಂಥ ಹಲ್ಲಿನ ಬಗ್ಗೆ, ಅದರ ಮಹತ್ವಗಳ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಯಾರ್ದಾದ್ರೂ ಇದ್ದರೆ ಹೆತ್ತವರು, ಪೋಷಕರು ಕರೆ ಮಾಡಬಹುದು. 2400 ಮುಂದಿಗೆ 27 ಹಾಗೂ 2400 727 ಕಾರ್ಯಕ್ರಮದ ಆರಂಭದಲ್ಲಿ ಡಾಕ್ಟ್ರೆ, ಮಕ್ಕಳ ಹಲ್ಲನ್ನು ಹಲ್ಲು ಅಂತೇಳಿ ಯಾಕೆ ಕರೀತಾರೆ ಅನ್ನುವಂಥದ್ದು ಮೊದಲನೇ ಪ್ರಶ್ನೆ, ಏನು ಹೇಳ್ತೀರಿ? ಸಾಮಾನ್ಯವಾಗಿ ಮನುಷ್ಯನಲ್ಲಿ 2 ಬಗೆಯ ಹಲ್ಲಿನ ಸೆಟ್ಗಳಿರ್ತವೆ. ಮೊದಲನೇದಾಗಿ ಬರೋದು ಸಣ್ಣ ಮಕ್ಕಳ ಹಲ್ಲು. ಅದನ್ನು ಯೂಶಲಿ ನಾವು ಮಿಲ್ಕ್ ಟೀತ್ ಅಥವಾ ಡೆಸಿಡಸ್ ಟೀತ್ ಅಥವಾ ಪ್ರೈಮರಿ ಟೀತ್ ಅಂತೇಳಿ ಕರೆಯುತ್ತೇವೆ. ಯೂಶಲಿ ಅದು ಯಾವಾಗ ಬರ್ತದೆ ಅಂತ ಹೇಳಿದರೆ, ಮಗು ಸಣ್ಣದಿರುವಾಗ, ಒಂದು 6 ತಿಂಗಳಿರುವಾಗ ಮಗುವಿಗೆ ಹಲ್ಲು ಬರಲಿಕ್ಕೆ ಶುರು ಆಗ್ತದೆ. ಇದೇ ರೀತಿ 6 ತಿಂಗಳಿಂದ ಸಾಧಾರಣ ಒಂದು 3 ವರ್ಷದೊಳಗೆ ಮಕ್ಕಳ ಹಲ್ಲುಗಳನ್ನು ನಾವು ಬಾಯಲ್ಲಿ ಕಾಣಬಹುದು. ಆದರೆ ಇದು ವೇರಿಯಲ್ಲೂ ಆಗ್ಬಹುದು. ಎಲ್ಲ ಮಕ್ಕಳಿಗೆ ಒಂದೇ ಸಮಯದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಅದು ಹೆತ್ತವರು ಅದನ್ನು ತಿಳ್ಕೊಳ್ಬೇಕು. ಸೊ ಅದನ್ನು ನಾವು ಮಹತ್ವ ಏನು ಅಂತ ಕೇಳ್ಬೋದು. ಹಲ್ಲಿಂದ ಮಕ್ಕಳಿಗಾಗಿ ಏನೆಲ್ಲ ಲಾಭ ಇದೆ ಚಿಕ್ಕ ವಯಸ್ಸಿನಲ್ಲಿ? ಯಾಕೆಂದರೆ ಅದು ಈಗ ನಾವು ಹೇಳ್ತೇವೆ, ಒಂದು ಕಟ್ಟಡ ಕಟ್ಟಬೇಕಾದ್ರೆ ಅದರ ಫೌಂಡೇಶನ್ ಒಳ್ಳೆದಿರಬೇಕು, ಗಟ್ಟಿದ್ರೆ ಮಾತ್ರ ಅದು, ಫೌಂಡೇಶನ್ ಇದ್ರೆ ಮಾತ್ರ ಅದು ಕಟ್ಟಡ ಸರಿಯಾಗಿ ಬರ್ತದೆ, ತುಂಬ ಕಾಲ ಬಾಳ್ವಿಕೆಗೆ ಬರ್ತದೆ ಅಂತ. ಅದೇ ಥರ ಈ ಹಲ್ಲುಗಳು ಹಾಗೆ. ಯಾಕೆಂದರೆ ಅದು ಈಗ ಸರಿಯಾಗಿ ಸಣ್ಣದಿರುವಲ್ಲೇ ನೋಡಿಕೊಂಡ್ರೆ ಅದು ಮುಂದೆ ಬರುವ ಹಲ್ಲಿ ಕೂಡ ಅದು ಉಪಯೋಗವಾಗುತ್ತದೆ. ಸೊ ಯಾಕೆಂದರೆ ಮಕ್ಕಳ ಹಲ್ಲು ನಮಗೆ ಬರುವ ಹಲ್ಲಿ ಕೂಡ ಅದು ಪರ್ಮನೆಂಟ್ ಹಲ್ಲಿ ಕೂಡ ಒಂದು ಗೈಡೆನ್ಸ್ ಅನ್ನು ಕೊಡ್ತದೆ, ಹೇಗೆ ಬರಬೇಕು, ಮೇಲೆ ಅದು ಯಾವ ರೀತಿಯಲ್ಲಿ ಬರಬೇಕು. ಈಗ ಮಕ್ಕಳ ಹಲ್ಲು ಇಲ್ಲದಿದ್ದರೆ ಅದು ಕರೆಕ್ಟ್ ಆಗಿ ಬರಲಿಕ್ಕೆ ಅದಕ್ಕೆ ಜಾಗ ಇರೋದಿಲ್ಲ, ಅದು ವಕ್ರತೆ ಬರ್ತದೆ. ಸೊ ಅದು ತುಂಬ ಕಷ್ಟವಾಗ್ತದೆ. ಎರಡನೇದಾಗಿ ಇದು ಚಿತ್ರದಲ್ಲಿ ನೀವು ಕಾಣ್ಬೋದು. ಮೊದಲನೇದಾಗಿ ಇದರಲ್ಲಿ ಮೊನ್ನೆ ಸ್ಲೈಡಲ್ಲಿ ನಾನು ತೋರಿಸಿದ್ದೇನೆ, ನೀವು ಪ್ರೈಮರಿ ಡೆಂಟಿಷನ್ ಅಂದರೆ ನಾನು ಹೇಳಿದೆ ಸಣ್ಣದಿರುವಾಗ ಹಲ್ಲುಗಳು ಬರ್ತಾರೆ ಅಂತೇಳಿ. ಸಾಧಾರಣ ಒಂದು 6 ತಿಂಗಳಿಂದ ಒಂದು 3 ವರ್ಷದೊಳಗೇನ ಹಲ್ಲುಗಳನ್ನು ನೀವು ನೋಡ್ಬೋದು ಮೊದಲನೇ ಸೈಡಲ್ಲಿ. ಸೊ ಎರಡನೇ ಚಿತ್ರದಲ್ಲಿ ಯಾಕೆ ಮಿಕ್ಸ್ ಡೆಂಟಿಷನ್ ಅಂತ ಹೇಳ್ತೇವೆ. ಮಿಕ್ಸ್ ಡೆಂಟಿಷನ್ ಅಂದರೆ ಇದರಲ್ಲಿ ನೀವು ಮಕ್ಕಳ ಹಲ್ಲುಗಳು ಹಾಗೂ ದೊಡ್ಡವರ ಹಲ್ಲುಗಳನ್ನು, ಕೆಲವು ಹಲ್ಲುಗಳನ್ನು ನೀವು ಕಾಣ್ಬೋದು. ಆದ್ದರಿಂದ ಇದನ್ನು ಮಿಕ್ಸ್ ಡೆಂಟಿಷನ್ ಅಂತ ಹೇಳ್ಬೋದು. ಅದು ಸಾಮಾನ್ಯವಾಗಿ ಒಂದು 6 ವರ್ಷದಿಂದ ಒಂದು 12 ವರ್ಷದೊಳಗೆ ಅದನ್ನು ಆ ಮಿಕ್ಸ್ ಡೆಂಟಿಷನ್ ಪೀರಿಯಡ್ ಅಂತ ನಾವು ಹೇಳ್ತೇವೆ. ಸೊ ಕೊನೆಯದಾಗಿ ಬರೋದು ಈಗ 12 ವರ್ಷ ನಂತರ ಎಲ್ಲ ಹಲ್ಲುಗಳು ಪರ್ಮನೆಂಟ್ ಡೆಂಟಿಷನ್ ಅಂತ ಹೇಳ್ಬೋದು. ಸೊ ಪರ್ಮನೆಂಟ್ ಡೆಂಟಿಷನ್ ಅದು ಒಂದು 12 ವರ್ಷದಿಂದ ಶುರುವಾಗಿ ನಾವೊಂದು ಕೊನೆಯ ಹಲ್ಲು ಬರುವ ಹಾಗೆ, ಲೈಕ್ ಥರ್ಡ್ ಮೋಲ ಅಂತ ಹೇಳಿದ್ರು, ಅದೊಂದು ಸಾಧಾರಣ ಒಂದು ವೇರೀಸ್ 17 to 18 ಇಯರ್ಸಲ್ಲಿ ಬಂದು ನಮ್ಮ ಪರ್ಮನೆಂಟ್ ಹಲ್ಲಿನ ಸೆಟ್ಟನ್ನು ನಾವು ಕಾಣ್ಬೋದಾಗ್ತದೆ.
ಓಕೆ ಡಾಕ್ಟರ್, ಹಾಗೆ ಈಗ ಮಕ್ಕಳ ಹಲ್ಲು ಅಂತ ಹೇಳುವಂಥದ್ದು ಭಾಳ ಪ್ರಾಮುಖ್ಯತೆಯನ್ನು ಪಡೆದಿರುವಂಥ ಸಾಕಷ್ಟು ಜನ ಹೇಳ್ತಾರೆ ಡಾಕ್ಟರ್. ಇದರ ಉಪಯೋಗ ಏನು ಆ್ಯಕ್ಚುಲಿ? ಈಗ ಹಾಲು ಕುಡಿಯೋದಾಗಿಲ್ಲ ಅಥವಾ ಬೇರೆ ಆಹಾರಗಳನ್ನು ಪಡೆಯೋದಾಗಲಿ ಏನು ಹೇಳ್ತಾರೆ ಇದಕ್ಕೆ? ಹೇಳಿದಾಗೆ ಹಲ್ಲುಗಳಂದ್ರೆ ನಾನು ಹೇಳಿದೆ ಫೌಂಡೇಶನ್ ಥರ ಗಟ್ಟಿ ಇರಬೇಕು. ಸೊ ಇದೆಂತ ಮಾಡ್ತಾರೆ ಅಂದರೆ ಮಗುವಿಗೆ, ಪ್ರತಿಯೊಂದು ಮಗುವಿಗೆ ಈಗ ಸಾಮಾನ್ಯವಾಗಿ ನಾವು ಈಗ ಒಂದು ವಸ್ತು ಕೊಡ್ತೇವೆ ತಿನ್ನಲಿಕ್ಕೆ, ಅದಕ್ಕೆ ಅದು ಫುಡ್ಡನ್ನು ಎಂಜಾಯ್ ಮಾಡ್ಲಿಕ್ಕೆ ಆಗದಿದ್ರೆ ಅದು ಮಗು ಅದು ಹಲ್ಲನ್ನು ಅದು ಫುಡ್ಡನ್ನು ಮುಟ್ಟುವುದಿಲ್ಲ. ಯಾಕೆಂದರೆ ಅದು ಸಾಮಾನ್ಯವಾಗಿ ಬಾಯಲ್ಲಿ ಹಾಕಿದಾಗ ಅದು ಜಗಲಿಕ್ಕೆ ಆಗದಿದ್ರೆ ಅದೆಂತ ಮಾಡ್ತಾರೆ, ತಿನ್ನೋದಿಲ್ಲ. ಸೊ ಇದರಿಂದಾಗಿ ಎಂತ ಆಗ್ತದೆ ಅಂತ ಇದು ಇಂಡೈರೆಕ್ಟ್ ಆಗಿ ಅದರ ಬೆಳವಣಿಗೆ ಮೇಲೆ ಪ್ರಭಾವವನ್ನು ಬೀರ್ತದೆ. ಸೊ ಅದು ಮಾಲ್ ನರಿಶ್ಮೆಂಟ್ ಅಂತ ಹೇಳ್ಬೋದು. ದೆನ್ ಸೆಕೆಂಡ್ ಆಗಿ ಎಂತ ಆಗ್ತದೆ ಅಂತ ಹೇಳಿದ್ರೆ ಅದೇ ಅದು ಸ್ಪೀಚ್, ಅಂದರೆ ನಮ್ಮ ಸಣ್ಣ ಮಕ್ಕಳ ಮಾತಾಡೋದು ಕಲಿಯೋದು ಸಾಧಾರಣ ಒಂದು ಸಣ್ಣದಿರುವಾಗ ಒಂದು ವರ್ಷ ನಂತರ 2 ವರ್ಷ ನಂತರ ಶುರು ಆಗ್ತದೆ ಕರೆಕ್ಟಾಗಿ ಕೆಲವು ಉಚ್ಚಾರ ಮಾಡಲಿಕ್ಕೆ ಅಕ್ಷರವನ್ನು. ಆ ಉಚ್ಚಾರ ಮಾಡಬೇಕಾದ್ರೆ ಎದುರು ಹಲ್ಲು ಬೇಕೇ ಬೇಕು. ಸೊ ಅದು ಎದುರು ಹಲ್ಲು ಸರಿಯಾಗಿಲ್ಲದಿದ್ರೆ ಮಗುವಿಗೆ ಉಚ್ಚಾರಕ್ಕೆ ಭಾರಿ ಕಷ್ಟ ಆಗ್ತದೆ. ಆದರೆ ಪೇರೆಂಟ್ ಅದನ್ನು ನೋಡ್ಕೊಳ್ಳೋದಿಲ್ಲ. ಅವರು ಹೇಳ್ತಾರೆ ಅದು ಸ್ಪೀಚ್ ಥೆರಪಿಸ್ಟ್ ಹತ್ರ ಹೋಗಬೇಕು, ಹಲ್ಲನ್ನು ನೋಡೋದಿಲ್ಲ ಅವರು, ಸ್ಪೀಚ್ ಥೆರಪಿಸ್ಟ್ ಹತ್ರ ಡೈರೆಕ್ಟ್ ಹೋಗ್ತಾರೆ. ಸೊ ಅದರದ್ದು ಜಾಗ್ರತೆ, ಅದರ ಸ್ವಲ್ಪ ಮಾಹಿತಿ ತುಂಬಾ ಕಮ್ಮಿ ತಾಯಂದ್ರಿಗೆ. ಸೊ ಅದನ್ನು ನಾವೊಂದು ಹೇಳಿಕೆ ಬಯಸ್ತೇನೆ. ಓಕೆ, ಬಹುಶಃ ಇದನ್ನ ಸರ್ವೇ ಸಾಮಾನ್ಯ ಸಮಾಜದಲ್ಲಿ ನಾವು ಈಗಲೂ ಕೂಡ ನೋಡ್ಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು. ಬಹುಶಃ ಅದೇ ಮಾತು ಬರೋದಿಲ್ಲ ಅಂತ ಹೇಳುವಂಥದ್ದು, ಬೇರೆ ಎಲ್ಲ ಹೋಗ್ತಾರೆ, ಬೇರೆಲ್ಲ ಪ್ರಶ್ನೆಗಳನ್ನ ಕೇಳುವಂಥದ್ದು. ಬಹುಶಃ ಹಲ್ಲಿನ ಬಗ್ಗೆ ಜಾಸ್ತಿ ಯಾರು ಫಸ್ಟ್ ಆಗಿ ಒಂದು ಡೆಂಟಿಸ್ಟ್, ಎಸ್ಪೆಷಲಿ ಆಗಿ ಪೀಡಿಯೋಡಾಂಟಿಸ್ಟ್ ಅಂದ್ರೆ ಮಕ್ಕಳ ಹಲ್ಲಿನಲ್ಲೇ ಸ್ಪೆಷಲಿಸ್ಟ್ ಮಾಡಿದವರನ್ನು ತೋರಿಸಿದ್ರೆ ತುಂಬಾ ಚೆನ್ನಾಗಿರ್ತಾರೆ. ಮತ್ತೆ ಮೂರನೇದಾಗಿ ನಮ್ಗೆ ಈಗ ನಾನು ಹೇಳಿದೆ ಪರ್ಮನೆಂಟ್ ಹಲ್ಲು ಮೇಲೆ ಕರೆಕ್ಟ್ ಬರಬೇಕಾದ್ರೆ ಅದಕ್ಕೆ ಒಂದು ದಾರಿ ತೋರಿಸ್ಲಿಕ್ಕೆ ಒಂದು ಜನ ಬೇಕು. ಸೊ ಇದೀಗ ನಮಗೆ ಹಲ್ಲುಗಳು ಬೇಗ ಹೋದ್ರೆ ಎಂತ ಆಗ್ತದೆ ಅಂತ ಹೇಳಿದ್ರೆ ಅದು ಕರೆಕ್ಟ್ ಆಗಿ ಜಾಗದಲ್ಲಿ ಬರುವುದಿಲ್ಲ. ಹಲ್ಲಿನ ವಕ್ರತೆಯನ್ನು ಕಾಣ್ಬೋದು ಮುಂದೆ ಬರುವ ಹಲ್ಲಲ್ಲಿ, ಅಂದ್ರೆ ಪರ್ಮನೆಂಟ್ ಹಲ್ಲಲ್ಲಿ ವಕ್ರತೆ ಬರಲಿಕ್ಕೆ ಶುರುವಾಗ್ತದೆ. ಸೊ ಅದು ವೆರಿ ಇಂಪಾರ್ಟೆಂಟ್, ಅದನ್ನು ನಾವು ತುಂಬ ಕನ್ಸಿಡರ್ ಮಾಡಬೇಕು. ಹಲ್ಲುಗಳು ವೆರಿ ಇಂಪಾರ್ಟೆಂಟ್ ಫಾರ್ ದ ಚೈಲ್ಡ್. ಓಕೆ, ಸೊ ಇದರಲ್ಲಿ ಸೆಕೆಂಡ್ ಸ್ಲೈಡಲ್ಲಿ ಈ ಬಗ್ಗೆ ಹೆಚ್ಚಿನದಾದಂಥ ವಿಷಯಗಳಿದೆ. ಡಾಕ್ಟರ್ ಈ ಬಗ್ಗೆ ಹೆಚ್ಚಿನದ ಮಾಹಿತಿಗಳನ್ನು ಕೂಡ ಕೊಡ್ತಾರೆ. ಸೆಕೆಂಡ್ ಸ್ಲೈಡಲ್ಲಿ ಅದೇ ಮಕ್ಕಳ ಹಲ್ಲು ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ ಅನ್ನುವಂಥ ವಿಷಯಗಳ ಬಗ್ಗೆ ಡಾಕ್ಟರ್ ಏನು ಹೇಳ್ತಾರೆ? ನೋಡಿ, ಸೆಕೆಂಡ್ ಸ್ಲೈಡಲ್ಲಿ ಮಗು ನೆಗಾಡ್ತಾ ಇದೆ, ತುಂಬ ಚೆಂದ ಕಾಣ್ತಾರೆ. ಅದೇ ಸೇಮ್ ಮಗು ನೀವು ಈಗ ಕಪ್ಪು ಹಲ್ಲಿದ್ರೆ ಹೇಗೆ ಕಾಣ್ಬೋದು? ಸೊ ಅದರಿಂದ ಎದುರಿನ ಹಲ್ಲು ತುಂಬ ಚೆಂದ ಇದ್ರೆ ಅದು ಒಂದು ಸಮಾಜದಲ್ಲಿ ಚೆನ್ನವಾಗಿ ಎಲ್ಲರ ಹತ್ರ ಬೆಳಿಲಿಕ್ಕೆ ಸುಲಭ ಆಗ್ತದೆ. ಯಾಕಂದ್ರೆ ಯೂಶಲಿ ನಾವು ನೋಡಿದ್ದೇವೆ ತುಂಬಾ, ಅಂದ್ರೆ ನಾನೀಗ ಒಂದು 13 ವರ್ಷದಿಂದ ಮಕ್ಕಳ ಇದರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಮಗು ಯಾವಾಗ ಅದಕ್ಕೆ ಚಂದ ಹಲ್ಲು ಇರುವುದಿಲ್ಲ, ಅದು ಕೈಯನ್ನು ಬಾಯಿಯ ಮೇಲೆ ಇಟ್ಟು ಯಾರ ಹತ್ರ ಮಾತಾಡ್ಲಿಕ್ಕೆ ಇಷ್ಟಪಡುದಿಲ್ಲ. ಪೇರೆಂಟ್ ಹೇಳ್ತಾರೆ ನನ್ನ ಮಗು ಮಾತಾಡುದಿಲ್ಲ, ಶಾಲೆಯಲ್ಲಿ ಮಾತಾಡುದಿಲ್ಲ, ಯಾರ ಹತ್ರ ಮಾತಾಡುದಿಲ್ಲ. ಆದ್ರೆ ಮಗುವಿಗೆ ಬರುವ ಕಷ್ಟ ಮಗುವಿಗೆ ಮಾತ್ರ ಗೊತ್ತಿರ್ತದೆ, ಅದಕ್ಕೆ ಗೊತ್ತಾಗುದಿಲ್ಲ. ಹೌದು. ವೀಕ್ಷಕರ ಒಂದು ಕರೆ. ಹಲೋ, ನಮಸ್ಕಾರ. ಯಾರೆಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಹಲೋ ನಮಸ್ಕಾರ, ಹೇಳಿ, ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ವೀಕ್ಷಕರು, ತಾವು ಕೂಡ ನೇರ ಪ್ರಸಾರ ಕಾರ್ಯಕ್ರಮ ಪ್ರಶ್ನೆಗಳನ್ನು ಕೇಳಬಹುದು. 2400 ಹಾಗೆ 2400 ಹಾಲು ಹಲ್ಲಿನ ಮಹತ್ವ ಈ ಬಗ್ಗೆ ಡಾಕ್ಟರ್ ಮಾತಾಡ್ತಾ ಇದ್ದಾರೆ. ಎಷ್ಟು ಡಾಕ್ಟರ್ ಮಾತಾಡ್ತಾ ಇದ್ರಿ? ಸೊ ಅದ್ರ ಬಗ್ಗೆ ಏನು ಹೇಳ್ತಾರೆ? ಸೊ ಅದರ ನಂತರ ಈಗ ನಾವು ಹೇಳಿದೆವು, ಅದರ ನಂತರ ಉಚ್ಚಾರಕ್ಕೆ ಆಯ್ತು. ಈಗ ಈ ಸ್ಲೈಡಲ್ಲಿ ನೀವು ನೋಡ್ಬೋದು ಹಲ್ಲುಗಳನ್ನು ನೀವು ಸ್ವಚ್ಛವಾಗಿ ಕಾಣ್ಬೋದು ಇಲ್ಲಿ. ಅದರ ಅಡಿಯಲ್ಲಿ ನೀವು ಒಂದು ಸಣ್ಣ ಸಣ್ಣ ಹಲ್ಲಿನ ಚಿತ್ರವನ್ನು ನೋಡ್ತಾ ಇದ್ದೀರಲ್ಲ, ಅದು ಪರ್ಮನೆಂಟ್ ಹಲ್ಲು. ಸೊ ನಾನು ಹೇಳ್ತಾ ಇದ್ದೆ ಅದು ಹೇಗೆ, ಈಗ ಇಮ್ಯಾಜಿನ್ ಮಾಡಿ, ಇದು ಈಗ ಮಿಲ್ಕ್ ಟೀತ್ ಇಲ್ಲದಿದ್ರೆ ಆ ಹಲ್ಲು ಬರ್ಲಿಕ್ಕೆ ಆ ಜಾಗದಲ್ಲಿ ಕರೆಕ್ಟ್ ಆಗಿ ಗೈಡ್ ಮಾಡ್ಲಿಕ್ಕೆ ಯಾರು ಇರುವುದಿಲ್ಲ. ಸೊ ಎಂತ ಆಗ್ತದೆ ಅಂತ ಹೇಳಿದ್ರೆ ಅದು ಎಲ್ಲ 2 ಹಲ್ಲು ಒಟ್ಟಿಗೆ ಬಂದು ಅಲ್ಲಿ ಬರುವ ಪರ್ಮನೆಂಟ್ ಹಲ್ಲಿಗೆ ಜಾಗ ಇರದೆ ಅಲ್ಲಿ ವಕ್ರತೆಯನ್ನು ಕಾಣ್ತೇವೆ ನಾವು ಯೂಶುವಲಿ ಆಗಿ. ಓಕೆ ಡಾಕ್ಟರ್, ಒಂದು ಕರೆ ಇದೆ. ಹಲೋ ನಮಸ್ಕಾರ, ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ, ಸಂಗೀತ ಅಂತ ಮೂಡುಬಿದ್ರೆಯಿಂದ. ಎಸ್, ಡಾಕ್ಟರ್ ಇದ್ದಾರೆ, ನೇರವಾಗಿ ಅವ್ರ ಹತ್ರ ಮಾತಾಡಿ. ಏನ್ ಪ್ರಶ್ನೆ ಕೇಳಲಿಕ್ಕೆ ಅದು ಸಂಗೀತ ಅವರೇ? ಅಂದ್ರೆ ಮಕ್ಕಳಿಗೆಲ್ಲ, ಅಂದ್ರೆ ನನ್ನ ಅಣ್ಣನ ಮಗು 2 years, ಸೊ ಮಕ್ಕಳಿಗೆ ಅವರು ಹಲ್ಲು ತೊಳಿಲಿಕ್ಕೆಲ್ಲ ಕೇಳುದಿಲ್ಲ ಅಲ್ಲ, ಸೊ ಹೇಗೆ ನಾವು ಬ್ರಷ್ ಟೆಕ್ನಿಕ್ ಯೂಸ್ ಮಾಡಬಹುದು ಅಂತ. ಹಲ್ಲನ್ನ ಸ್ವಚ್ಛವಾಗಿ, ಚಾಕ್ಲೇಟ್ ಎಲ್ಲ ತಿಂತಾರಲ್ಲ, ಸೊ ಹಲ್ಲೆಲ್ಲ ಹುಳ ತಿಂತದೆ ಮಕ್ಕಳು, ಅಂದ್ರೆ ಬ್ರಷ್ ಹೇಗೆ ಮಾಡಬಹುದು ಅಂತ. ಓಕೆ ಡಾಕ್ಟರ್, ನೀವು ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾರೆ ಡಾಕ್ಟರ್. ನಮಸ್ತೆ ಸಂಗೀತ ಅವರೇ. ಹಲೋ ಡಾಕ್ಟರ್. ಹಲೋ, ನಮಸ್ತೆ. ನಮಸ್ತೆ. ಅದೇ ಡಾಕ್ಟರ್, ಮಕ್ಕಳಿಗೆಲ್ಲ 2 years ಅವುಗಳು ಈಸಿಯಾಗಿ ಹಲ್ಲು ತೊಳಿಲಿಕ್ಕೆ ಕೇಳುದಿಲ್ಲ ಅಲ್ಲ, ಉತ್ತರವನ್ನ ಕೊಡ್ತಾರೆ. ಹೌದು, ಅದೊಂದು ಕಾಮನ್ ಪ್ರಾಬ್ಲಮ್. ಅದು ಎಲ್ಲ ತಾಯಂದಿರು ಬಂದು ಯಾವಾಗಲೂ ಸೇಮ್ ಕ್ವಶನ್ ಕೇಳ್ತಾರೆ, ನನ್ನ ಮಗು ಬ್ರಷ್ ಮಾಡಲಿಕ್ಕೆ ಬಿಡೋದಿಲ್ಲ. ನಾವು ಫಸ್ಟ್ಗೆ ಎಂತ ಹೇಳ್ತೇವೆ ಅಂದರೆ ಪೇರೆಂಟ್ಸಿಗೆ, ನೀವು ಹೇಗೆ ಬ್ರಷ್ ಮಾಡ್ತೀರಾ ಮಗುವಿಗೆ ಅಂತ ಕೇಳ್ತೇವೆ. ಅಂದರೆ ಯೂಶಲಿ ತಪ್ಪು ತಿಳ್ಕೊಳ್ಬೇಡಿ, ಇದು ನಾವು ಸಾಮಾನ್ಯವಾಗಿ ನೋಡಿದ ಎಲ್ಲ ಪೇರೆಂಟಲ್ಲಿ ಅಂತಂತ ಹೇಳಿದರೆ ಮಗುವಿಗೆ ಬ್ರಷ್ ಮಾಡುವಾಗ ನಾವು ಹೇಗೆ ಬ್ರಷ್ ಮಾಡ್ತೇವೆ ಅಂದರೆ ತುಂಬ ಬಲ ಹಾಕಿ ಬ್ರಷ್ ಮಾಡ್ತೇವೆ.
ಬಲ ಹಾಕಿದ ಕೂಡಲೇ ಮಗುವಿಗೆ ಫಸ್ಟ್ ಆಫ್ ಆಲ್ ಮಗುವಿನ ಬಾಯಿ ತುಂಬಾ ಮೃದು, ಅದರ ಮೇಲೆ ನೀವು ತುಂಬಾ ಬಲ ಹಾಕಿ ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಅದು ಮಗುವಿಗೆ ಒಂದು ಹೆದರಿಕೆ ಶುರು ಆಗ್ತದೆ, ನೋವಿನಿಂದ ಹೆದರಿಕೆ ಶುರು ಆಗ್ತದೆ. ಸೊ ಎವ್ರಿ ಟೈಮ್ ನೀವು ಬ್ರಷ್ ಮಾರ್ನಿಂಗ್ ಬಂದ ಕೂಡಲೇ ನಿಮ್ಮ ಬ್ರಷ್ ನೋಡಿದ ಕೂಡಲೇ ಮಗು ಓಡ್ಲಿಕ್ಕೆ ಶುರು ಮಾಡ್ತಾರೆ, ಅದು ಬ್ರಷ್ ಮಾಡಲಿಕ್ಕೆ ಬಿಡುದಿಲ್ಲ. ಅದಕ್ಕೆ ನಾವು ಯೂಶಲಿ ನಾವು ಮಕ್ಕಳ ದಂತವೈದ್ಯರಾಗಿ ಅಂತ ಬಯಸ್ತೇವೆ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಮಾತ್ರ ನೀವು ಮಾಡಿಕೊಳ್ಬೋದು. ಮಗುವಿನ ಅಲ್ಲ ಕೈಯಿಂದ ತೊಳೆದ್ರೂ ಪ್ರಯೋಜನ ಇಲ್ಲ, ಯಾಕೆಂದ್ರೆ ಅದು ನೀವು ಈಗ ಎಲ್ಲ ಫುಡ್ ಕೊಡ್ತಾ ಇದ್ದೀರಾ ಮಗುವಿಗೆ, ಸೊ ಕೈಯಿಂದ ತೊಳೆದ್ರೆ ಹೋಗುದಿಲ್ಲ ಅದು. ನೀವೆಂತ ಮಾಡ್ಬೇಕಂದ್ರೆ ಮಗುವಿನ ಕೈಯಲ್ಲಿ ಒಂದು ಬ್ರಷ್ ಕೊಟ್ಟು ಅದಕ್ಕೆ ಬ್ರಷ್ ಮಾಡ್ಲಿಕ್ಕೆ ಬಿಡಿ ಫಸ್ಟಿಗೆ, ಮತ್ತೆ ನೀವು ಆ ಬ್ರಷ್ ಅನ್ನು ನೋಡಿ ನೀವು ಕೂಡ ಬ್ರಷ್ ಮಾಡಿ ಅದೇ ತರ. ಆಗ ಅದೊಂದು ಗೇಮ್ ಟೈಪ್ ಆಗಬೇಕು. ಆದರೆ ಒಂಥರ ಅಂದರೆ ನಿಮಗೆ ಪೇಷನ್ಸ್ ಇರಬೇಕು ಮಾಡಲಿಕ್ಕೆ. ಯೂಶ್ವಲಿ ದಟ್ ಈಸ್ ಅ ಗುಡ್ ಐಡಿಯಾ ಫಾರ್ ಯೂಶ್ವಲಿ ನಾವು ಪೇರೆಂಟಿಗೆ ಹಾಗೆ ಹೇಳ್ತೇವೆ. ಓಕೆ ಅವರು ಮಾಡೋದು ಬೇಡಮ್ಮ, ಅದು ನೀವು ಎಂತ ಮಾಡ್ಬೇಕಂದ್ರೆ ನೀವು ಮಾಡಬೇಕು. ಅಂದರೆ 8 ವರ್ಷದ ತನಕ ನಾವು ತಾಯಂದ್ರಿಗೆ ಹೇಳ್ತೇವೆ ನೀವು ಮಾಡಬಾರ್ದು, ಅಂದರೆ ಮಗು ಮಾಡಬಾರ್ದು, ತಾಯಂದ್ರಿಗೆ ಮಾಡಿಸ್ಬೇಕು. ಆದರೆ ಅದೊಂದು ಗೇಮ್ ಟೈಪ್ ಆಗಿ ಮಾಡಿ ನೀವು ಮಗುವಿಗೆ ಮಾಡಿಸಿ ನೀವು ಸರಿಯಾಗಿ ಮಾಡ್ಬೋದು ಮಗುವಿನೊಂದಿಗೆ. ಎಸ್ ಸಂಗೀತ ಅವರೇ, ಕರೆ ಮಾಡೋದಕ್ಕೆ ಧನ್ಯವಾದ. ಬಹುಶಃ ಅದು ಹೇಳುವಂಥದ್ದು ಈ ಇಂಥ ಒಂದು ಕ್ಷಣಗಳಲ್ಲಿ ಮಕ್ಕಳಾಗಿರುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಎನ್ನುವಂಥ ಮಾತು ಹೇಳ್ತಾ ಇದ್ದಾರೆ ಡಾಕ್ಟರ್. ಎಸ್ ಡಾಕ್ಟರ್, ಇನ್ನು ಬಾಲ್ಯದಲ್ಲಿ ಹಲ್ಲುಗಳಲ್ಲಿ ಕಂಡು ಬರುವಂಥ ಸಾಮಾನ್ಯ ತೊಂದರೆಗಳು ಮತ್ತು ಇದಕ್ಕೆ ರೀಸನ್ ಏನು ಯಾವುದಾದ್ರೂ ಇರ್ತದೆ ಇದಕ್ಕೆ? ಬಾಲ್ಯದಲ್ಲಿ ಕಾಣಬರೋದು ಫಸ್ಟ್ ಒಂದಂದ್ರೆ ಹಲ್ಲಿನ ತೂತುಗಳು, ಈಗ ಡೆಂಟಲ್ ಕೇರಿಸ್ ಅಂತ ನಾವು ಹೇಳ್ತೇವೆ. ಆಶ್ಚರ್ಯ ಸಂಗತಿ ಅಂತ ಹೇಳಿದ್ರೆ ಈಗ ನಾವು 21ನೇ ಶತಮಾನದಲ್ಲಿ ಇದ್ದೇವೆ, ಆದರೂ ನಮ್ಮ ತಂತ್ರಜ್ಞಾನ ಅಷ್ಟು ಮುಂದುವರೆದಿದೆ ಅಂತ ಹೇಳಿದರೆ ಪ್ರತಿಯೊಂದಕ್ಕೆ ನಮಗೆ ಟ್ರೀಟ್ಮೆಂಟ್ ಫೆಸಿಲಿಟೀಸ್ ಅವೈಲಬಿಲಿಟಿ ಇದೆ. ಆದರೂ ಈಗ ನಾವು ಪ್ರತಿಯೊಂದು ಒಂದು 100ರಲ್ಲಿ ಈಗ 100 ಮಕ್ಕಳಿದ್ರೆ ಅದರಲ್ಲಿ ಒಂದು 98 ಜನ ಮಕ್ಕಳಲ್ಲಿ ಬಾಯಲ್ಲಿ ನಾವು ಒಂದಾದರೂ ಹಲ್ಲಿನ ತೂತನ್ನು ನಾವು ಕಾಣ್ತೇವೆ. ಅದು ಯಾಕೆ ಬರ್ತದೆ ಅಂತ ಹೇಳಿ, ಒಂದನೇದಾಗಿ ಯೂಶಲಿ ನಾವು ಮಕ್ಕಳಲ್ಲಿ 2 ಬಗೆಯ ಇದನ್ನು ಹಲ್ಲು ತೂತುಗಳನ್ನು ಕಾಣ್ಬೋದು. ಅಂದರೆ ಅದನ್ನು ನಾವು ಅರ್ಲಿ ಚೈಲ್ಡ್ಹುಡ್ ಕೇರಿಸ್ ಅಂತ ಕರಿತೇವೆ. ಅದರಲ್ಲಿ 2 ಟೈಪ್ಸ್ ಇದೆ. ಅದು ಒಂದು ನಿಮ್ಮದು ನರ್ಸಿಂಗ್ ಬಾಟ್ಲ್ ಕೇರಿಸ್ ಅಂತ ಹೇಳ್ತೇವೆ, ಇನ್ನೊಂದು ನಾವು ರ್ಯಾಂಪಂಟ್ ಕೇರಿಸ್ ಅಂತ ಹೇಳ್ತೇವೆ. ನರ್ಸಿಂಗ್ ಬಾಟ್ಲ್ ಕೇರಿಸ್ ಅಂದರೆ ಯೂಶಲಿ ಎಂತ ಆಗ್ತಾರೆ ಅಂತ ಹೇಳಿದರೆ ತಾಯಂದಿರು ಮಕ್ಕಳಿಗೆ ಹಾಲು ಉಣಿಸೋದು, ಅಂದರೆ ಇದರ ಬಾಟಲ್ ಫೀಡಿಂಗ್ ಆರ್ ಬ್ರೆಸ್ಟ್ ಫೀಡಿಂಗ್ ಎಂತಾದ್ರು ಇದ್ದರೆ ತುಂಬ ಸಮಯ ತನಕ ಅದು ಮಾಡಿದರೆ ಅದು ಯೂಶಲಿ ನಾವು ಅಕಾರ್ಡಿಂಗ್ ಟು ನಾವು ರೀಸೆಂಟ್ ಇದಂದರೆ 9 ಮಂತ್ಸ್ ತನಕ ಮಾಡಿದರೆ ಒಳ್ಳೆಯದು. ಅದಕ್ಕಿಂತ ನಂತರ ಮಾಡಿದರೆ ಅಂದರೆ ಎಕ್ಸ್ಪೆಷಲಿ ಇನ್ ದ ನೈಟ್ ನೀವು ಸ್ವಲ್ಪ ಅದನ್ನು ಕಡಿಮೆ ಮಾಡಬೇಕು. ಯಾಕೆಂದರೆ ರಾತ್ರಿ ಮಗು ಮಲಗುವಾಗ ಯೂಶಲಿ ಮಕ್ಕಳಲ್ಲಿ ಎಂತ ನಾವು ನೋಡ್ತೇವೆ ಅಂತ ಹೇಳಿದರೆ ಜೊಲ್ಲು ಅಂದರೆ ಎಲ್ಲರಿಗೂ ಗೊತ್ತಿರ್ಬೋದು, ಬೆಳಿಗ್ಗೆ ನಾವು ಎಂತ ತಿಂದರೂ ಕೂಡ ಜೊಲ್ಲು ಅದನ್ನು ಕ್ಲೀನ್ ಮಾಡ್ತಾರೆ ಬಾಯಿಯನ್ನು. ಆದರೆ ಇದರಲ್ಲಿ ಎಂತ ಆಗ್ತದೆ ಅಂತ ಹೇಳಿದರೆ ರಾತ್ರಿ ಮಲಗುವಾಗ ಜೊಲ್ಲೆ ಇರುವುದಿಲ್ಲ ಕೆಲವರಿಗೆ, ಸೊ ಡ್ರೈ ಇರ್ತಾರೆ ಮೂವತ್ತು. ಅದರ ಮೇಲೆ ನೀವು ಹಾಲು ಉಣಿಸಿದರೆ ಅದು ಯಾವಾಗಲೂ ಸ್ವಲ್ಪ ಸ್ವಲ್ಪ ಹಾಲು ಎಲ್ಲ ಹಲ್ಲಲ್ಲಿ ಸಿಕ್ಕಿಕೊಂಡು ಅಲ್ಲೇ ಅದು ಎಂತ ಆಗ್ತದೆ ಅಂದರೆ ಯೂಶಲಿ ನಾವು ಹೇಳ್ತೇವೆ ಇದು ನಮ್ಮ ಇದರಲ್ಲಿ ಹಾಲಲ್ಲಿ ತುಂಬ ರೀತಿಯ ಇದಿದೆ, ಶುಗರ್ ಕಂಟೆಂಟ್ ಇದೆ, ಅಂದರೆ ತುಂಬ ಸಕ್ಕರೆ ಅಂಶ ಇದೆ. ಅದೆಂತ ಆಗ್ತದೆ ಅಂತೇಳಿ ಅಲ್ಲೇ ಕೂತು ನಿಮ್ಮ ಹಲ್ಲನ್ನು ಹೊಟ್ಟೆ ಮಾಡ್ತಾರೆ. ಸೊ ಅಂಥದ್ದು ಹಲ್ಲನ್ನು ನಾವು ನರ್ಸಿಂಗ್ ಬಾಟ್ಲ್ ಕೇರಿಸ್ ಅಂತೇಳಿ ಕರೀತೇವೆ. ಅದು ಇನಿಷಿಯಲ್ ಸ್ಟೇಜಲ್ಲಿ ಆಗ್ತದೆ. ಈಗ ಇದೇ ಇನಿಷಿಯಲ್ ಸ್ಟೇಜನ್ನು ಅವರು ಇದು ಮಾಡದೆ ಟ್ರೀಟ್ಮೆಂಟ್ ಕೊಡದೆ ಹಾಗೇನೆ ಬಿಟ್ಟರೆ ಎಂತ ಆಗ್ತದೆ ಅಂತ ಹೇಳಿದರೆ ಅದು ಮುಂದೆ ನೆಕ್ಸ್ಟ್ ಅದು ಸಿವಿಯರ್ ಇದಕ್ಕೆ ಆಗ್ತದೆ. ಅದನ್ನು ನಾವು ರ್ಯಾಂಪಂಟ್ ಕೇರಿಸ್ ಅಂತ ಹೇಳ್ತೇವೆ. ರ್ಯಾಂಪಂಟ್ ಕೇರಿಸ್ ಫಸ್ಟ್ ಪಿಕ್ಚರಲ್ಲಿ ನೀವು ನೋಡ್ಬೋದು, ಅದು ನರ್ಸಿಂಗ್ ಬಾಟ್ಲ್ ಕೇರಿಸ್, ಅಂದರೆ ಮೇಲಿನ ಹಲ್ಲು ಮಾತ್ರ ಸೌದು ಹೋಗಿರ್ತಾರೆ. ಬಟ್ 2ನೇ ಪಿಕ್ಚರಲ್ಲಿ ನೀವು ನೋಡ್ಬೋದು ರ್ಯಾಂಪಂಟ್ ಕೇರಿಸ್. ಅಂದರೆ ರ್ಯಾಂಪಂಟ್ ಅಂದರೆ ಇದು ಎಲ್ಲ ಭಾಗದ ಹಲ್ಲು, ಮೇಲಿನ ಹಲ್ಲು ಕೆಳಗಿನ ಹಲ್ಲು ಎಲ್ಲ ಹಲ್ಲುಗಳು ಇನ್ವಾಲ್ವ್ ಆಗಿರ್ತಾರೆ ಇದರಲ್ಲಿ. ಅದನ್ನು ಹಾಗೇ ಬಿಟ್ಟರೆ ಈಗ ಸಪೋಸ್ ಡೆಂಟಿಸ್ಟ್ ಹತ್ರ ಹೋಗದೆ ಅದನ್ನು ಹಾಗೇ ಬಿಟ್ಟರೆ ನೆಕ್ಸ್ಟ್ ಪಿಕ್ಚರಲ್ಲಿ ನೀವು ನೋಡ್ಬೋದು ಅಲ್ಲಿ ರಶಿ ಕಾಣ್ತದೆ, ಸ್ವೆಲ್ಲಿಂಗ್ ಕಾಣ್ತದೆ ಮಗುವಿನ, ಸಣ್ಣ ಮಗುವನ್ನು ನೀವು ನೋಡ್ಬೋದು ಅಲ್ಲಿ ಅಷ್ಟು ರಶಿ ಕಾಣ್ತಾ ಇದೆ. ಕೆಳಗಿನ ಭಾಗದ ದವಡೆ ತೂತಾಗಿ ಅಲ್ಲಿ ರಶಿ ಬಂದಿದೆ. ಇನ್ನೆರಡು ಚಿತ್ರದಲ್ಲಿ ನೀವು ನೋಡ್ಬೋದು ಕೆಳಗಿನ ಕಣ್ಣು ತನಕ ರಶಿ ಹೋಗಿದೆ. ಇದೆಲ್ಲ ಕಂಡೀಷನ್ ಹೋದರೆ ತುಂಬ ಡೇಂಜರಸ್. ಅಂದರೆ ಯೂಶ್ವಲಿ ಗೊತ್ತಿರೋದಿಲ್ಲ, ಎಲ್ಲರೂ ಎಣಿಸ್ತಾರೆ ಖಾಲಿ ನೋವು ಬಂದ ಕೊಳ್ಳೆ ಮದ್ದು ತಗೊಳ್ಬೋದು, ಮದ್ದು ತಗೊಂಡು ಅದನ್ನು ಕ್ಯೂರ್ ಮಾಡ್ಬೋದು ಅಂತೇಳಿ. ಆದರೆ ಯಾರು ಒಂದು ಡಾಕ್ಟರ್ ಹತ್ರ ಹೋಗಿ ತೋರಿಸಿ ಅದಕ್ಕೆ ಒಂದು ಟ್ರೀಟ್ಮೆಂಟ್ ಕೊಡುವ ಭಾವನೆ ನೀಡುವುದಿಲ್ಲ. ಯಾಕೆಂದರೆ ಅದು ಸಾಮಾನ್ಯವಾಗಿ ಇರ್ತಾರೆ ಎಲ್ಲದರಲ್ಲಿ. ಒಂದು ಮಕ್ಕಳ ಹಲ್ಲು ಯಾಕೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳಿ ಸಾಮಾನ್ಯವಾಗಿ ನಾಳೆ ಬಿದ್ದು ಹೋಗ್ತದೆ, ಯಾಕೆ ನಾವು ಹಣ ಖರ್ಚು ಮಾಡಬೇಕು ಅಂತೇಳಿ. ಸೊ ಅದೊಂದು ಹಾಗೆ ಲಾಸ್ಟಿಗೆ ನಾವು ತುಂಬ ಕೇಸಸ್ ಅನ್ನು ನೋಡಿದ್ದೇವೆ. ಲಾಸ್ಟಿಗೆ ಅದು ಮಗು ಎಷ್ಟು ಸಫರ್ ಆಗ್ತದೆ ಅಂತ ಹೇಳಿದ್ರೆ ಬಾಯಿ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಅದಕ್ಕೆ. ಅದು ಜ್ವರದಿಂದ ಬಂದಿರ್ತಾರೆ, ಆಗ ನಾವು ಟ್ರೀಟ್ಮೆಂಟ್ ಕೊಡಲಿಕ್ಕೆ ಭಾರಿ ಕಷ್ಟ. ಯಾಕೆಂದ್ರೆ ಅದು ಮಗು ಅದಕ್ಕೆ ಗೊತ್ತಿರೋದಿಲ್ಲ ಎಂತ ನಾವು ಮಾಡ್ತೇವೆ ಅಂತ, ಒಳ್ಳಿಕ್ಕೆ ಹೆದರಿಕೆಯಿಂದ ಇರ್ತಾರೆ, ಅದರ ಮೇಲೆ ಜ್ವರ ಇರ್ತಾರೆ. ಸೊ ವೆರಿ ಡಿಫಿಕಲ್ಟ್ ಟು ಹ್ಯಾಂಡಲ್ ಸಚ್ ಸಿಚುವೇಶನ್. ಸೊ ಯೂಶಲಿ ಅದು ಮತ್ತೆ ನಾವು ಬಿಡೋದಿದ್ರೆ ಮಗುವನ್ನು ನಾವು ಆಪರೇಷನ್ ಥಿಯೇಟರ್ಗೆ ಹೋಗಿ ನಾವು ಅದನ್ನು ಹಲ್ಲನ್ನು ತೆಗಿಬೇಕಾಗ್ತದೆ.
ವೀಕ್ಷಕರು ಸಾಕಷ್ಟು ಮಾಹಿತಿಗಳನ್ನು ಡಾಕ್ಟರ್ ಹೇಳ್ತಾ ಇದ್ರು. ಸೊ ಎಲ್ಲೋ ಒಂದು ಕಡೆ ಮಾಹಿತಿಯ ಕೊರತೆಯಿಂದಾಗಿ ಈ ರೀತಿಯಲ್ಲಿ ಆಗ್ತದೆ ಅನ್ನುವಂಥದ್ದು, ಹಾಗೆ ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ಮನುಷ್ಯನ ನೆಗ್ಲಿಜೆನ್ಸ್ ಅಂತ ಹೇಳ್ಬೋದೇನೋ ಗೊತ್ತಿಲ್ಲ. ಬಹುಶಃ ಇವತ್ತಿಲ್ಲದ್ರೆ ನಾಳೆ ಸರಿ ಹೋಗ್ಬೋದು ಎನ್ನುವಂಥ ಸರ್ವೇ ಸಾಮಾನ್ಯವಾಗಿ ಬಹುಶಃ ನಾವು ಆರೋಗ್ಯದಲ್ಲಿ ಇಲ್ಲದಿದ್ದರೂ ಕೂಡ ಇಲ್ಲ ಇವತ್ತು ಜ್ವರ ಇವತ್ತು ಬೇಡ ನಾಳೆ ಹೋಗ್ಬೋದು ಸರಿ ಆಗ್ಬೋದು ಎನ್ನುವಂಥ ಒಂದು ಕಲ್ಪನೆ ಎಲ್ಲರ ಹತ್ರ ಕೂಡ ಇರುವಂಥದ್ದು. ಬಹುಶಃ ಈ ಒಂದು ವಿಷಯಗಳನ್ನು ಮಕ್ಕಳಲ್ಲಿ ಅಳವಡಿಸಿದರೆ ತುಂಬಾ ಈಗ ಕೆಲವೊಂದು ಸ್ಲೈಡ್ಗಳನ್ನು ನೋಡ್ತಾ ಇದ್ವಿ ಪಾಪ ಅಂತ ಅನಿಸ್ತಾ ಇದೆ. ಸೊ ಹಾಗಾಗಿ ಏನಾದರೂ ಹೆಚ್ಚು ಕಡಿಮೆ ಆಗೋದಕ್ಕಿಂತ ಮೊದಲೇದಾಗಿ ಅವುಗಳಲ್ಲಿರುವಂಥ ಒಂದು ಕಾಯಿಲೆ ಜಾಸ್ತಿ ಆಗುವ ಮೊದಲೇದಾಗಿ ವೈದ್ಯರನ್ನು ಭೇಟಿಯಾಗಿ ಹೆಚ್ಚಿನದಂಥ ಮಾಹಿತಿ ಮತ್ತು ಚಿಕಿತ್ಸೆಯನ್ನು ಪಡ್ಕೊಳ್ಳುವಂಥದ್ದು ಭಾಳಷ್ಟು ಉತ್ತಮ ಎನ್ನುವಂಥ ವಿಷಯಗಳನ್ನು ಹೇಳ್ತಾ ನಿಮ್ಮ ಒಂದು ಎಲ್ಲ ಪ್ರಶ್ನೆಗಳಿಗೆ ಡಾಕ್ಟರ್ ಉತ್ತರವನ್ನು ಕೊಡ್ತಾರೆ ಒಂದು ಸಣ್ಣ ವಿರಾಮದ ನಂತರ. ವೀಕ್ಷಕರ ವಿರಾಮದ ಬಳಿಕ ಮತ್ತೆ ಹಲೋ ಐಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ಡಾಕ್ಟರ್ ಕೆ ರೇಷ್ಮಾ ಪೈ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಲು ಹಲ್ಲಿನ ಮಹತ್ವ ಏನಿದೆ ಇದ್ರ ಬಗ್ಗೆ ಹೆಚ್ಚಿನದಾದಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ತಾವು ಕೂಡ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳನ್ನು ಕೇಳ್ಬೋದು 2400 127 ಹಾಗೆ 2400 ಹಾಗೆ ಡಾಕ್ಟರ್ ಸಾಮಾನ್ಯವಾಗಿ ಮಕ್ಕಳಲ್ಲಿ ಇಂಥ ಒಂದು ಸಮಸ್ಯೆ ಬರುವಾಗ ಯಾರನ್ನು ಭೇಟಿ ಆಗಬೇಕೆನ್ನುವಂಥ ಯಾವ ಡಾಕ್ಟರ್ನ ಭೇಟಿ ಆಗಬೇಕೆನ್ನುವಂಥದ್ದು ವಿಷಯ ಜನರಲ್ ಆಗಿ ಎಲ್ಲರೂ ಕೂಡ ಇದಕ್ಕೆ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆಯಾ, ಏನು ಹೇಳ್ತಾರೆ ಅದಕ್ಕೆ? ಮೊದಲನೇದಾಗಿ ನಾವು ಎಂತ ಹೇಳ್ತೇವೆ ಅಂತ ಹೇಳಿದರೆ ಡೆಂಟಿಸ್ಟ್ ಅಂದರೆ ಪೀಡೋಡಾಂಟಿಸ್ಟನ್ನೇ ಮೀಟ್ ಆದರೆ ಒಳ್ಳೆಯದು ಮಕ್ಕಳಿಗೆ. ಈಗ ನಮಗೆ ಮೆಡಿಕಲಲ್ಲಿ ಹೇಗೆ ಪ್ರತಿಯೊಂದು ಸ್ಪೆಷಾಲಿಟಿ ವೈಸ್ ಟ್ರೀಟ್ಮೆಂಟ್ ಇದೆ, ಹಾಗೆ ಡೆಂಟಲಲ್ಲಿ ಕೂಡ ಮಕ್ಕಳಿಗೆ ಹತ್ರ ಸಪ್ರೇಟ್ ಪೀಡೋಡಾಂಟಿಕ್ಸ್ ಅಂತೇಳಿ ಸ್ಪೆಷಾಲಿಟಿ ಇದೆ. ಸೊ ಆದಷ್ಟು ಬೇಗ ಅಂದರೆ ಯೂಶ್ವಲಿ ನಮ್ಮ ಅಮೇರಿಕನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ ಡೆಂಟಿಸ್ಟ್ರಿ ಪ್ರಕಾರ ಮಗುವಿಗೆ ಮೊದಲನೇ ಹಲ್ಲು ಬಂದ ಕೂಡಲೇ ಮಗುವನ್ನು ಖಾಲಿ ಚೆಕಪ್ಪಿಗೆ ಡಾಕ್ಟರ್ದ ಕರ್ಕೊಂಡು ಹೋಗಿ ತೋರಿಸಿದ್ರೆ ಒಳ್ಳೆಯದು. ಇಲ್ಲದಿದ್ದರೆ ಮಗುವಿನ ಲೈಕ್ ಮೊದಲನೇ ಬರ್ಡೇ ಬರೋಕ್ಕಿಂತ ಮುಂಚೆ ಮಗುವನ್ನು ಡೆಂಟಿಸ್ಟಿಗೆ ಎಂಥ ಪ್ರಾಬ್ಲಮ್ ಇಲ್ಲದಿದ್ದರೂ ಜಸ್ಟ್ ಒಂದು ತೋರಿಸಿ ಎಂತಾದ್ರೂ ಪ್ರಾಬ್ಲಮ್ ಬರ್ಬೋದಾ ಅಂತ, ಅಥವಾ ಯಾಕೆಂದರೆ ಇದು ಯಾಕೆ ತುಂಬ ಉಪಯೋಗಕ್ಕೆ ಬರ್ತದೆ ಅಂತ ಹೇಳಿದರೆ ಮಗುವಿಗೆ ಒಂದು ಫೆಮಿಲರೈಸೇಷನ್ ಆಗ್ತದೆ ಆ ಟ್ರೀಟ್ಮೆಂಟ್ ಬಗ್ಗೆ ಅಥವಾ ಆ ಒಂದು ಎನ್ವೈರ್ಮೆಂಟಲ್ಲಿ. ಯಾಕೆಂದರೆ ಮುಂದೆ ಅದಕ್ಕೆ ಎಂತಾದ್ರೂ ಪ್ರಾಬ್ಲಮ್ ಬರುವಾಗ ಅದು ಡೈರೆಕ್ಟಾಗಿ ನಾವು ಹಲ್ಲಿನ ಡಾಕ್ಟರ್ ತಗೊಂಡು ಹೋಗುವಾಗ ಅದಕ್ಕೆ ತುಂಬ ಭಯ ಇರ್ತದೆ. ಸೊ ಎವ್ರಿ 3 months ನಾವು ಮಕ್ಕಳನ್ನು ಹಾಗೆ ನಾವು ಪಿಡೋಡಾಂಟಿಸ್ ಚೆಕಪ್ಪಿಗೆ ಹೋಗಿ ಜಸ್ಟ್ ತೋರಿಸಿದ್ರೆ ಒಳ್ಳೆಯದು ಅಂತ ಕಾಣ್ತದೆ. ಓಕೆ ಡಾಕ್ಟರ್, ಇನ್ನು ಬಾಲ್ಯದಲ್ಲಿ ಹಲ್ಲುಗಳ ಹುಳುಕನ್ನು ಸರಿಪಡಿಸಲಿರುವಂಥ ಬೇರೆ ಬೇರೆ ವಿಧಾನಗಳಿರುವಂಥ ಚಿಕಿತ್ಸೆಗಳ ಬಗ್ಗೆ ಏನು ಹೇಳ್ತಾರೆ ಡಾಕ್ಟರ್? ಇದಕ್ಕೆ ಇನ್ ಕೇಸ್ ಹಾಗೇನಾದರೂ ಆದರೆ ಇದು ಕೂಡ ಸಾಮಾನ್ಯವಾಗಿ ಹೇಗೆ ನಾವು ದೊಡ್ಡವರಿಗೆ ಮಾಡ್ತೇವೆ ಹಾಗೆಯೇ ಸಣ್ಣ ಮಕ್ಕಳಿಗೆ ತುಂಬ ಟ್ರೀಟ್ಮೆಂಟ್ ಫೆಸಿಲಿಟೀಸ್ ಆರ್ ಅವೈಲೇಬಲ್ ನಾವು. ಸೊ ಅದರಲ್ಲಿ ಮೊದಲನೇದಾಗಿ ನಾವೆಂತ ಮಾಡ್ತೇವೆ ಅಂತ ಹೇಳಿದರೆ ಹಲ್ಲನ್ನು ಸ್ವಚ್ಛಗೊಳಿಸುವುದು. ಅಂದರೆ ನಾವು ದೊಡ್ಡವರಿಗೆ ಹೇಳ್ತೇವೆ 6 months ಎವ್ರಿ 6 monthsಲ್ಲಿ ನಾವು ಹಲ್ಲನ್ನು ಸ್ವಚ್ಛಗೊಳಿಸಬೇಕಂತ ಹೇಳ್ತೇವೆ. ಹಾಗೆ ಮಕ್ಕಳಿಗೆ ಕೂಡ ಅದೇ ಇಂಪಾರ್ಟೆಂಟ್. ಯಾಕೆಂದರೆ ಮಕ್ಕಳಿಗೆ ಆ್ಯಕ್ಚುಲಿ 3 months ಹೇಳಿದರೆ ಒಳ್ಳೆಯದು. ಯಾಕೆಂದರೆ ಮಕ್ಕಳು ಯಾವಾಗಲೂ ತಿಂತಾ ಇರ್ತಾರ ಮತ್ತು ಈಗ ಒಂದು ಫೋನಲ್ಲಿ ಹೇಳಿದ್ರೆ ಬ್ರಷ್ ಮಾಡಲಿಕ್ಕೆ ತುಂಬ ಕಷ್ಟ ಕೊಡ್ತಾರೆ. ಸೊ ಅದರಿಂದ ಎಂತ ಆಗ್ತದೆ ಅಂತ ಹೇಳಿದರೆ ಮಗುವಿನ ಬಾಯಲ್ಲಿ ಎಂತಾದ್ರೂ ಒಂದು ತೂತಿದ್ರೆ ಅಮ್ಮಂದಿರಿಗೆ ಅದು ಗೊತ್ತಾಗೋದಿಲ್ಲ. ನೋಡಿ ನೀವು ಫಸ್ಟ್ ಪಿಕ್ಚರಲ್ಲಿ ನೋಡ್ಬೋದು, ಅಲ್ಲಿ ಮೊದಲನೇ ಚಿತ್ರದಲ್ಲಿ ಹಲ್ಲು ತೂತಾಗಿದೆ, ಎದುರಿನ ಹಲ್ಲು ತೂತಾಗಿದೆ. ಸೊ ಅಂಥದ್ದೆಂತಾದ್ರೂ ಇದ್ದರೆ ನಾವೆಂತ ಮಾಡ್ತೇವೆ ಅಂದರೆ ಸ್ವಚ್ಛಗೊಳಿಸಿ ಹಲ್ಲನ್ನು ಫುಲ್ಲು ಬಾಯನ್ನು ಸ್ವಚ್ಛಗೊಳಿಸಿ ನಾವು ಅದಕ್ಕೆ ಹಲ್ಲಿನ ಕಲ್ಲದ್ದೇ ಫಿಲ್ಲಿಂಗ್ ಮಾಡ್ತೀವಿ. ಅಂದರೆ ಮಕ್ಕಳಿಗೆ ಕೂಡ ಕಾಂಪೋಸಿಟ್ ಫಿಲ್ಲಿಂಗ್ ಮಾಡ್ಬೋದು, ಅಥವಾ ಹೇಗೆ ನಾವು ದೊಡ್ಡವರಿಗೆ ಮಾಡ್ತೀವಿ ಗ್ಲಾಸೈನೋಮರ್ ಫಿಲ್ಲಿಂಗ್ ಮಾಡ್ಬೋದು. ಎರಡನೇ ಚಿತ್ರದಲ್ಲಿ ಎಂತಂದ್ರೆ ಅಂತ ಹೇಳಿದರೆ ನೀವು ನೋಡ್ಬೋದು, ಅಲ್ಲಿ ಹಲ್ಲು ತುಂಬ ತೂತಾಗಿದೆ. ಅಂಥ ತೂತಿಗೆ ನಾವು ಯೂಶ್ವಲಿ ನಾವು ಡೈರೆಕ್ಟ್ ಫಿಲ್ಲಿಂಗ್ ಮಾಡೋದಿಲ್ಲ. ನಾವೆಂತ ಮಾಡ್ತೇವೆ ಅಂದರೆ ಹಲ್ಲಿನ ಅದು ಎಕ್ಸ್ರೇದು ಪಿಕ್ಚರ್ ಕಾಣ್ಬೋದು ನಿಮಗೆ ಅದರಲ್ಲಿ. ಸೊ ಎಕ್ಸ್ರೇ ತೆಗೆದು ಹೇಗೆ ನಾವು ದೊಡ್ಡವರಿಗೆ ತೆಗೆದು ಅದೇ ಸೇಮ್ ಪ್ರೊಸೀಜರ್ ಮಕ್ಕಳಿಗೆ ಕೂಡ ಎಕ್ಸ್ರೇ ತೆಗೆದು ಅವರಿಗೆ ಅದು ಎಕ್ಸ್ರೇ ನಮಗೆ ಗೊತ್ತಾಗ್ತದೆ ಅದು ಹಲ್ಲಿನ ಬೇರಿನ ಚಿಕಿತ್ಸೆ ಬೇಕಾ ಅಂತೇಳಿ ನಾವು ನೋಡ್ತೇವೆ. ಸೊ ಬೇರಿನ ಚಿಕಿತ್ಸೆ ಇದ್ದರೆ ಹಲ್ಲಿಗೆ ಬೇರಿನ ಚಿಕಿತ್ಸೆಗೆ ನಾವು ಯಾವಾಗಲೂ ತಾಯಂದಿರಿಗೆ ಹೇಳ್ತೇವೆ ಇದು ಮಾಡಬೇಕು. ಯಾಕೆಂದರೆ ನೀವು ಬೇಗ ಹಲ್ಲು ಹೋದರೆ ಅಲ್ಲಿ ಪುನಃ ಪ್ರಾಬ್ಲಮ್ ಆಗ್ತದೆ. ಸೊ ಅದಕ್ಕೆ ನಾವು ಬೇರಿನ ಚಿಕಿತ್ಸೆ ಆದ ನಂತರ ಹೇಗೆ ನಾವು ದೊಡ್ಡವರಿಗೆ ಮಾಡ್ತೇವೆ ಅದೇ ಬೇರೆ ಪ್ರೊಸೀಜರಲ್ಲಿ ನಾವು ಮಾಡಿ ಹಲ್ಲನ್ನು ನಾವು ಹೇಗೆ ನಾವು ದೊಡ್ಡವರಿಗೆ ಕ್ಯಾಪ್ ಹಾಕ್ತೇವೆ ಹಾಗೆ ಮಕ್ಕಳಿಗೆ ಕೂಡ ಕ್ಯಾಪ್ ಹಾಕುವ ವ್ಯವಸ್ಥೆಯನ್ನು ಮಾಡ್ತೇವೆ. ಇದು ಮೂರನೇ ಚಿತ್ರದಲ್ಲಿ ನೀವು ನೋಡ್ಬೋದು, ಈಗ ಅದರಲ್ಲಿ ಎದುರಿನ ಹಲ್ಲು ತುಂಬ ಹುಳುಕಾಗಿದೆ. ಇಂಥ ಹಲ್ಲುಗಳಿಗೆ ನಾವು ಯೂಶ್ವಲಿ ನಾವೆಂತ ಹೇಳ್ತೇವೆ ಅಂದರೆ ತೆಗೆದು ಬಿಟ್ಟರೆ ಒಳ್ಳೆಯದು. ಯಾಕೆಂದರೆ ಇನ್ಫೆಕ್ಷನ್ ಇನ್ನೂ ಜಾಸ್ತಿ ಆದರೆ ಮಗುವಿನ ಆರೋಗ್ಯಕ್ಕೆ ಕಷ್ಟ ಅಂತ ಹೇಳಿ. ನೆಕ್ಸ್ಟ್ ಚಿತ್ರದಲ್ಲಿ ನೋಡ್ತಿರೋದು ಸ್ಪೇಸ್ ಮೇಂಟೈನರ್ ಅಂದರೆ ಸಪೋಸ್ ಈಗ ನಾನು ಹೇಳಿದೆ ಹಲ್ಲು ತೆಗಿಬೇಕು, ಸಮ್ ಕೇಸಸಲ್ಲಿ ಸಾಧಾರಣ 2.5 ವರ್ಷ 3 ವರ್ಷ ಹಲ್ಲು ಉಳಿಸ್ಲಿಕ್ಕೆ ಆಗದಿದ್ದರೆ ಅಂಥ ಹಲ್ಲುಗಳನ್ನು ತೆಗೆಯುವಾಗ ಎಂತಾಗ್ತದೆ ಅಂತ ಹೇಳಿದರೆ ಅಲ್ಲಿ ವಕ್ರದಂತ ಬರ್ಬೋದು. ಅಂದರೆ ಮುಂದೆ ಬರುವ ಹಲ್ಲು ಲೈಕ್ ಪರ್ಮನೆಂಟ್ ಹಲ್ಲು ಬರಲಿಕ್ಕೆ ಇನ್ನೂ ಟೈಮ್ ಇರ್ತದೆ. ಸೊ ಅಲ್ಲಿ ತನಕ ಆ ಜಾಗವನ್ನು ನಾವು ಉಳಿಸಬೇಕಾಗ್ತದೆ. ಅದಕ್ಕೆ ನಾವು ಯೂಶ್ವಲಿ ನಾವಿದು ಸ್ಪೇಸ್ ಮೇಂಟೈನರ್ ಅಂತೇಳಿ ಡಿವೈಸನ್ನು ನಾವಲ್ಲಿ ಕೊಡ್ತೇವೆ. ಸೊ ಇದು ಸ್ಪೇಸ್ ಮೇಂಟೈನರ್, ಅದು ಇನ್ನೊಂದು ಪರ್ಮನೆಂಟ್ ಹಲ್ಲು ಬರೋ ತನಕ ಆ ಜಾಗವನ್ನು ಸಹಿಯಾಗಿ ಉಳಿಸ್ಕೊಳ್ತದೆ.
ಓಕೆ ಓಕೆ ಡಾಕ್ಟರ್, ಇನ್ನೀಗ ಈಗ ಮಕ್ಕಳಲ್ಲಿ ಪ್ರಮುಖವಾಗಿ ಏನು ಅಂತ ಹೇಳಿದ್ರೆ ಹುಳುಕು ಹಲ್ಲುಗಳು ಜಾಸ್ತಿ ಆಗುವಂಥದ್ದು ಚಿಕ್ಕ ವಯಸ್ಸಿನಿಂದ ಹಿಡಿದು. ಸೊ ಅದನ್ನು ತಡೆಗಟ್ಟಲು ಏನಾದರೂ ವಿಧಾನಗಳು ಏನು ಮಾಡಬೇಕು, ಪೋಷಕರು ಏನು ಮಾಡಬೇಕು? ತಡೆಗಟ್ಟಲಿಕ್ಕೆ ತುಂಬ ವಿಧಾನಗಳಿದೆ. ಒಂದು ಮನೆಯಲ್ಲೇ ಮಾಡ್ಬೋದು. ಮನೆಯಲ್ಲಿ ಅಂತಂದರೆ ಚೆನ್ನ ಮಾಡಿ ಬ್ರಷ್ ಮಾಡಿಸೋದು, ಮಗುವಿಗೆ ಪೌಷ್ಟಿಕ ಆಹಾರವನ್ನು ಕೊಡೋದು, ಅದು ಇಂಪಾರ್ಟೆಂಟ್ ಈಗಿನ ಕಾಲದಲ್ಲಿ. ಯಾಕೆಂದರೆ ಈಗಿನ ಕಾಲದಲ್ಲಿ ಜಾಸ್ತಿಯಾಗಿ ಮಕ್ಕಳಿಗೆ ಜಂಕ್ ಫುಡ್ಡೇ ಕೊಡ್ತಾರೆ. ಅದು ಮಗು ತಿನ್ನೋದಿಲ್ಲ, ತಿನ್ನೋದಿದ್ರೆ ಅದಕ್ಕೆ ಬೇರೆ ಆಪ್ಷನ್ ಇರ್ತಾರೆ. ಸೊ ಎವ್ರಿ ಟೈಮ್ ಜಂಕ್ ಫುಡ್ ಹೋದರೆ ಅದು ತುಂಬ ಕಷ್ಟ ಆಗ್ತದೆ ಮಕ್ಕಳ ಹಲ್ಲನ್ನು ಉಳಿಸಲಿಕ್ಕೆ. ಯಾಕೆಂದರೆ ಎಲ್ಲ ಜಂಕ್ ಫುಡ್ಡಲ್ಲಿ ಈಗಿನ ಕಾಲದಲ್ಲಿ ಅದು ಸಕ್ಕರೆ ಅಂಶ ಜಾಸ್ತಿ ಇರ್ತಾರೆ. ಸೊ ಆ ಸಕ್ಕರೆ ಅಂಶ ಹಲ್ಲಿನ ಮೇಲೆ ಕುತ್ಕೊಂಡು ಮಕ್ಕಳು ತಿಂದ ನಂತರ ಬಾಯಿ ಮುಕ್ಕಳಿಸೋದು ಭಾರಿ ಕಷ್ಟ. ಸೊ ಎಂತ ಆಗ್ತದೆ ಅಂತ ಹೇಳಿದರೆ ಹಲ್ಲು ಹುಳುಕು ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಆದ್ದರಿಂದ ಅದಕ್ಕೆ ಪೌಷ್ಟಿಕ ಆಹಾರವನ್ನು ನಾವು ಯಾವಾಗಲೂ ಕೊಡ್ತಾ ಇರಬೇಕು. ಮೂರನೇದಾಗಿ ಎಂತ ಮಾಡೋದು ಅಂದರೆ ಬ್ರಷಿಂಗ್. ದಿವಸಕ್ಕೆ 2 ಸಲ ಕಂಪಲ್ಸರಿಯಾಗಿ ಮಗುವಿಗೆ ಬ್ರಷ್ ಮಾಡುವಾಗೆ ಮಾಡಬೇಕು. ಅದು ಕೂಡ ಫ್ಲೋರಿಡೇಟೆಡ್ ಟೂತ್ ಪೇಸ್ಟ್ ಅಂತ ಹೇಳಿ ಬರುತ್ತೆ. ಯಾಕೆಂದರೆ ಫ್ಲೋರೈಡ್ ನಮ್ಮ ಮಕ್ಕಳ ಹಲ್ಲಲ್ಲಿ ಹೋದರೆ ಒಳ್ಳೆಯದು. ಯಾಕೆಂದರೆ ಅದು ಮಕ್ಕಳ ಹಲ್ಲನ್ನು ಗಟ್ಟಿಯಾಗಿ ಮಾಡ್ತದೆ. ಗಟ್ಟಿಯಾಗಿ ಮಾಡಿ ಅದು ಹಲ್ಲು ಹುಳುಕಾಗದಾಗೆ ತಡೆಗಟ್ತದೆ. ಅದೇ ರೀತಿ ಮಗುವಿಗೆ ಇದು ಎಲ್ಲ ಮನೆಯಲ್ಲಿ ನಾವು ಮಾಡುವಂಥದ್ದು. ಜಾಸ್ತಿಯಾಗಿ ಇದು ನೀರು ಕೊಡೋದು ಪೋಷಕರೇ ಮಾಡ್ಬೋದು. ಇನ್ನು ಪೋಷಕರು ಅದರ ನಂತರ ಇನ್ನೊಂದು ಅಂತ ಹೇಳ್ತಾರೆ, ರೆಗ್ಯುಲರ್ ಡೆಂಟಲ್ ಚೆಕಪ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎವ್ರಿ ಚೈಲ್ಡ್. ಅದು ಎಲ್ಲ ಪೇರೆಂಟ್ಸ್ ಮರೀತಾರೆ. ಯಾಕೆಂದರೆ ಹೇಳ್ತಾರೆ ಯಾಕೆ ಸರಿ ಉಂಟು ಹಲ್ಲು ಅಂತೇಳಿ. ಪೋಷಕರು ಯಾವಾಗ ನಮ್ಮ ಹತ್ರ ಯಾವಾಗ ಬರ್ತಾರೆ, ಮಗುವಿಗೆ ಸ್ವಲ್ಪ ಹಲ್ಲು ನೋವು ಇದ್ದ ಕೂಡಲೇ ಮಗುವನ್ನು ಕರ್ಕೊಂಡು ಬರ್ತಾರೆ. ಸೊ ಅವರು ಡೆಂಟಲ್ ಕ್ಲಿನಿಕ್ಗೆ ಬಂದಾಗ ನಾವೆಂತ ಮಾಡ್ತೇವೆ ಅಂದರೆ, ಹಲ್ಲು ಕ್ಲೀನ್ ಇದ್ದರೆ ಅವರಿಗೆ ಕ್ಲೀನ್ ಮಾಡಿ ಹಲ್ಲನ್ನು ಅಂದರೆ ಸ್ಕೇಲಿಂಗ್ ಮಾಡಿ ಅದರ ನಂತರ ನಾವು ಅವರಿಗೆ ಫ್ಲೋರೈಡ್ ಅಪ್ಲಿಕೇಶನ್ ಮಾಡ್ತೇವೆ ಮತ್ತು ಫ್ಲೋರೈಡ್ ವಾರ್ನಿಷ್ ಕೂಡ ನಾವು ಅಪ್ಲೈ ಮಾಡ್ತೇವೆ. ಸೊ ಈ ರೀತಿಯ ತಡೆಗಟ್ಟುವ ವಿಧಾನದಿಂದ ನಾವು ಮುಂದೆ ಬರುವ ಪ್ರಾಬ್ಲಮ್ಗಳನ್ನು ಸುಲಭವಾಗಿ ನಿಯಂತ್ರಿಸಬಹುದು, ಸರಿ ಮಾಡ್ಬೋದು. ವೀಕ್ಷಕರೇ, ಇಷ್ಟರ ತನಕ ಡಾಕ್ಟರ್ ಮಕ್ಕಳ ಪ್ರಮುಖವಾಗಿ ಹಲ್ಲಿನ ವಿಷಯಗಳಾಗಿರ್ಬೋದು ಅಥವಾ ಮಕ್ಕಳ ಹಲ್ಲಿನ ವಿಷಯಗಳಾಗಿ ಹೆಚ್ಚಿನದಂಥ ಮಾಹಿತಿಯನ್ನು ಕೇಳಿದ್ರು. ಡಾಕ್ಟರ್, ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ಬಹುಶಃ ಮಕ್ಕಳ ಬಾಯಿಯ ಆರೋಗ್ಯದ ಬಗ್ಗೆ ಏನು ಸಂದೇಶ ಕೊಡ್ತೀರಿ ಪೋಷಕರಿಗೆ? ಮೊದಲನೇದಾಗಿ ಅದೇ ನಾನು ಸೇಮ್ ರಿಪೀಟ್ ಹೇಳ್ತೇನೆ, ಅದು ನಮ್ಮ ತಳಪ ಇದ್ದಾಗೆ, ಅದರಿಂದ ನೀವು ಅದನ್ನು ಜಾಗ್ರತೆಯಾಗಿ ನೋಡ್ಕೊಳ್ಬೇಕು. ಅದು ಎನಿ ಕಾಸ್ಟ್ ನೀವು ಅದರಲ್ಲಿ ಕಾಂಪ್ರಮೈಸ್ ಮಾಡಲಿಕ್ಕಿಲ್ಲ. ಎಂಥದ್ದು ಇರಲಿ, ಮಗುವಿಗೆ ಅದು ಮಗುವಿನ ಹಕ್ಕು ಅದು ತಿನ್ನೋದು, ತಿನ್ನಲಿಕ್ಕೆ, ಬೆಳವಣಿಗೆಗೆ, ಪ್ರತಿಯೊಂದಕ್ಕೆ ಹಲ್ಲು ಅಗತ್ಯ ಇದೇ ಇದೆ. ಅದರಿಂದ ಎಲ್ಲ ತಾಯಂದಿರು ಅದನ್ನೊಂದು ಸರಿಯಾಗಿ ಮಗುವನ್ನು ಬ್ರಷ್ ಮಾಡಿಸುವುದು. ಬ್ರಷ್ ಮಾಡುವಾಗ ಯೂಶ್ವಲಿ 8 ಇಯರ್ಸ್ ತನಕ ಅಮ್ಮಂದಿರು ಸ್ವತಃ ನಿಂತು ಮಗುವಿಗೆ ಬ್ರಷ್ ಮಾಡಬೇಕು. ಯಾಕಂದರೆ 8 ವರ್ಷ ತನಕ ಮಗುವಿಗೆ ಗೊತ್ತಿರೋದಿಲ್ಲ ಹೇಗೆ ಬ್ರಷ್ ಮಾಡೋದು ಅಂತೇಳಿ. ಅದನ್ನು ಮಾಡೋದು. ಅದೇ ಥರ ವಸಡುಗಳನ್ನು ಸರಿಯಾಗಿ ಕ್ಲೀನ್ ಮಾಡುವುದು. ಅದೇ ಥರ ಅದಕ್ಕೆ ಎಂಥ ಪೌಷ್ಟಿಕ ಆಹಾರವನ್ನು ಕೊಡೋದು. ಅದರ ನಂತರ ಅದಕ್ಕೆ ಮಕ್ಕಳನ್ನು ಎಂಥಾದ್ರು ಒಂದು ಸ್ಮಾಲ್ ಎಂಥದ್ದು ತೂತಿಗಿಂತ ಒಂದು ಕಲರ್ ಚೇಂಜ್ ಆಗಿದೆ, ಹಲ್ಲಿನ ಕಲರ್ ಚೇಂಜ್ ಆಯ್ತು ಅಂತ ಹೇಳಿದ್ರೆ ಕೂಡಲೇ ದಂತ ವೈದ್ಯರ ಬಳಿಗೆ ಹೋಗಿ, ಅದು ಪಿಡೋನಾಟಿಸ್ಟ್ನ ಬಳಿಗೆ ಹೋಗಿ ಅವರಿಗೆ ಒಂದು ತೋರಿಸಿದ್ರೆ ಅದು ಎಂಥ ಟ್ರೀಟ್ಮೆಂಟ್ ಕೊಟ್ಟು ಅಂದರೆ ಪ್ರಿವೆನ್ಷನ್ ಮಾಡ್ಬೋದು ನಾವು. ಎಸ್ ವೀಕ್ಷಕರು, ಇಷ್ಟ ತನಕ ಪ್ರಮುಖವಾಗಿ ಒಂದು ಕಾರಣ ಇದೆ. ಯಾಕಂತ ಹೇಳಿದ್ರೆ ಇಂದಿನ ಮಕ್ಕಳ ಮುಂದಿನ ಪ್ರಜೆಗಳು ಅಂತ ಹೇಳ್ತಾರೆ. ಇಂದಿನ ಮಕ್ಕಳು ಚಿಕ್ಕ ಮಕ್ಕಳಾಗಿರ್ಬೋದು, ದೊಡ್ಡ ಮಕ್ಕಳಾಗಿರ್ಬೋದು, ಆರೋಗ್ಯವಂತರಾಗಿದ್ದರೆ ಸದೃಢ ಸಮಾಜದ ನಿರ್ಮಾಣ ಸಾಧ್ಯ ಅಂತ ಹಿರಿಯರೆಲ್ಲರೂ ಕೂಡ ಹೇಳುವಂಥದ್ದು. ಹಾಗಾಗಿ ಬಹುಶಃ ಮಕ್ಕಳಲ್ಲಿ, ಪ್ರಮುಖವಾಗಿ ಚಿಕ್ಕ ಮಕ್ಕಳಲ್ಲಿ ಕೂಡ ಹಲ್ಲಿನ ಆರೋಗ್ಯ ಬಹಳಷ್ಟು ಮುಖ್ಯ ಅನ್ನುವಂಥ ವಿಚಾರ. ಹಾಗೆ ಏನೇ ಸಮಸ್ಯೆ ಬಂದರೂ ಕೂಡ ಅದನ್ನು ಚಿಕ್ಕದಾಗಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವಂಥದ್ದು ಉತ್ತಮ ಅಂತ ಡಾಕ್ಟರ್ ತುಂಬ ಸಲ ಹೇಳಿದ್ರು. ಯಾಕಂತ ಹೇಳಿದ್ರೆ ಸ್ವಲ್ಪ ದೊಡ್ಡದಾದ ಮೇಲೆ ಮಗು ಕೂಡ ನೋವನ್ನು ಅನುಭವಿಸಬೇಕಾಗುತ್ತೆ. ಮತ್ತೆ ಮುಂದೆ ಅದು ಆದ ಹಾಗೆ ಹಲ್ಲಲ್ಲಿರುವಂಥ ಸಮಸ್ಯೆಗಳಾಗಿರ್ಬೋದು, ಹುಳು ತಿನ್ನೋದಾಗಿರ್ಬೋದು, ಸಮಾಜದಲ್ಲಿ ಏನೊಂದು ಎಲ್ಲರ ಹತ್ರ ಕೂಡ ಮುಕ್ತವಾಗಿ ಮಾತಾಡಲಿಕ್ಕೆ ಮಗು ಕೂಡ ಹೆದರ್ತದೆ ಅನ್ನುವಂಥ ವಿಚಾರಗಳು, ಸಾಕಷ್ಟು ಸಮಸ್ಯೆಗಳು ಇದರಿಂದ ಆಗುವಂಥದ್ದು. ಹಾಗಾಗಿ ಏನೇ ಸಮಸ್ಯೆ ಬಂದರೂ ಕೂಡ ಒಂದ್ಸಲ ನುರಿತ ವೈದ್ಯರನ್ನು ಭೇಟಿಯಾಗಿ ಆ ಒಂದು ಚಿಕಿತ್ಸೆಗಳನ್ನು ಪಡ್ಕೊಳ್ಳಿ ಅನ್ನುವಂಥ ವಿಚಾರ. ಇಷ್ಟು ತನಕ ಮಕ್ಕಳ ಹಲ್ಲಿನ ವಿಷಯಗಳಾಗಿರ್ಬೋದು, ಅದರ ಮಹತ್ವ ಆಗಿರ್ಬೋದು, ಪೋಷಕರು ಏನು ಮಾಡಬೇಕೆನ್ನುವಂಥ ವಿಚಾರಗಳಾಗಿರ್ಬೋದು, ಈ ಎಲ್ಲ ವಿಷಯಗಳ ಬಗ್ಗೆ ಹೆಚ್ಚಿನದಾದಂಥ ಮಾಹಿತಿಯನ್ನು ನೀಡಿದಂಥ ಡಾಕ್ಟರ್ ಕೆ ರೇಷ್ಮಾ ಪೈ ಅವರಿಗೆ ನಮ್ಮ ಟಿವಿ ಕಡೆಯಿಂದ ಹಾಗೂ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರ ಕಡೆಯಿಂದ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಎಸ್ ವೀಕ್ಷಕರು, ಮತ್ತೆ ಮುಂದಿನ ಹಲವು ಐಡಿಯಾ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಷಯದ ಬಗ್ಗೆ ಇನ್ನೋರ್ವ ನುರಿತ ಒಂದು ಅತಿಥಿಗಳೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ್ತೇವೆ ಮುಂದಿನ ವಾರದಲ್ಲಿ. ನಮಸ್ಕಾರ.